ಆರೋಗ್ಯ ಮಾತಾಡ್ತೀನಿ. ಅಮ್ಮ ನಿಮ್ಮ ಹೆಸರು? ಶಿಲ್ಪ ಸರ್. ಶಿಲ್ಪ, ಇದು ಎಷ್ಟು ವರ್ಷದಿಂದ ಅನ್ಸ್ತದ್ರಿ ಅಮ್ಮ ವಾಟರ್ ಬಾಟ್ಲಲ್ಲ? ಇದು ಒಂದು 7-8 ವರ್ಷದಿಂದ. 7-8 ವರ್ಷದಿಂದ ಮಾಡ್ತಿದ್ರೆ ನೀವೇನಮ್ಮ, ನೀವೇನು ಅನ್ಕೊಂಡಿರಿ? ನಿಮ್ಗೆ ಏನು ಒಳ್ಳೇದಾಗಿದೆ? ಆಗೈತೆ ಸರ್. ಮನೆ ದೇವ್ರು ನಮ್ದು ಕೊಟ್ಟೂರೇಶ್ವರ ಮನೆ ದೇವ್ರು. ನಮ್ಮ ಮನೆಯವ್ರು ಪಾದಯಾತ್ರೆ ಹೋಗ್ತಿದ್ರು ಒಂದು 30 ವರ್ಷದಿಂದ. ಈಗ ನಮ್ಮ ಮಗ ಸ್ಟಾರ್ಟ್ ಮಾಡಿದ್ದಾನೆ, ಹಂಗಾಗಿ ನಮ್ಮ ಮಗ ಹೋಗ್ತಾ ಇರೋದ್ರಿಂದ ನೀವು ಸ್ಟಾಪ್ ಮಾಡಿದ್ರಿ? ಸ್ಟಾರ್ಟ್ ಮಾಡಿದ್ವಿ. ಅದೇಮ್ಮ, ಈಗ ಯಾಕಂದ್ರೆ ಲಕ್ಷಾಂತರ ಜನ ದಾವಣಗೆರೆಯಿಂದ ಹೋಗ್ತೈತಿ ನೋಡಿ. ಅಲ್ಲಿ ನಮ್ಗೆ ಏನಪ್ಪ ಅಂದ್ರೆ ನೀವು ದೊಡ್ಡರೆಲ್ಲ ಸೇರ್ಕೊಂಡಿರ, ನೀವು ನೀರು ಅನ್ಸ್ತೀರಾ ಅಥವಾ ಇನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತೀರಾ? ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಚಾಕ್ಲೇಟ್ ಅನ್ಸ್ತದೆ. ಹ್ಞೂ ಸರ್, ಚಾಕ್ಲೇಟ್ ಪ್ರತಿಯೊಂದು ಕೊಡ್ತಾರೆ. ಪ್ರತಿಯೊಂದು ಸರ್ ಅವ್ರಿಗೆ ಏನು ಅನ್ಸುತ್ತೆ ಯಾವ್ಯಾವ ರೀತಿ ಕೊಟ್ರೇಶ್ವರ ಸೇವೆ ಮಾಡ್ಬೇಕು ಆ ರೀತಿ ಮಾಡ್ತಾರಮ್ಮ. ನಾವು ಬಂದಿದ್ವಿ, ನಮ್ದು ಒಂದು ಗಾಡಿ ಹೋಯ್ತು ಕೊಟ್ಟು ಒಂದು ಚಿಕ್ಕ ಹಳ್ಳಿ ಸೇವೆ ಮಾಡಿದ್ವಿ ಸರ್. ನಮ್ದು ಚಿಕ್ಕದ ಹಳ್ಳಿ ಸೇವೆ ನಮ್ಮಿಂದ ಆಗೋದು. ಅದೇ ನಮ್ಮ ಕೈಲಿ ಏನಕ್ಕತ್ತದಮ್ಮ, ನಾವು ಒಂದು 2 ವಾಟರ್ ಬಾಟ್ಲ್ ಕೊಟ್ಟರು ಅದು ದೇವ್ರಿಗೆ ಮುಟ್ಟೋದು. ಅಮ್ಮ ನಿಮ್ಮ ಹೆಸರಮ್ಮ? ಸರಸ್ವತಿ. ಸರಸ್ವತಿ. ಅಮ್ಮ ನೀವೇನು ಅನ್ಕೊಂಡಿದ್ರಿ? ನಿಮ್ಗೇನು ಒಳ್ಳೇದಾಗೈತಿ? ನಮಗೆ ಕೊಟ್ಟರು ದೇವರು, ನಾವು ಏನ ಕೇಳಿದ್ವಲ್ಲ ಅದೆಲ್ಲ ದೇವರು ನಮಗೆ ಈಡೇರಿಸಿ ಕೊಟ್ಟಿದ್ದಾನೆ. ಒಟ್ಟು ಕೊಟ್ಟೂರಿನ ಮಹಿಮೆ ಅಪಾರವಾದದ್ದು. ಅಪಾರವಾದಮ್ಮ. ಅದರ ಮಹಿಮೆ ಹೇಳಕ್ಕೂ ಪದಗಳಿಲ್ಲ. ಪದಗಳಿಲ್ಲ. ನಾವು ಹೋಗಿದ್ವಿ ಮೊನ್ನೆ, ಮಹಿಮೆನೇ ಬೇರೆ ಅದರದ್ದು. ಪ್ರತಿ ವರ್ಷನೂ ಒಂದೊಂದು ರೀತಿ ಪವಾಡ. ಪ್ರತಿ ವರ್ಷನೂ ಒಂದೊಂದು ರೀತಿ ಪವಾಡನೇ ಅದರದ್ದು. ಏನು ತೊಂದರೆ ಆಗಲ್ಲ. ಒನ್ ಟೈಮ್ ಯಾವುದಿಲ್ಲ ಸರ್. ನಂಬಿದವರಿಗೆ ಆಗಿತ್ತು, ಒಬ್ರಿಗೂ ಏನಾಗಿಲ್ಲ ಸರ್. ಏನಾಗಿಲ್ಲ. ಅದನ್ನ ಮ್ಯಾನೇಜ್ಮೆಂಟ್ನವ್ರು ಹೇಳಿದ್ರು ನಮಗೆ. ನಾವು ಇಲ್ಲಿ ಇಂಟರ್ವ್ಯೂ ಮಾಡೋ ಬರ್ಬೇಕು ಅಂದಾಗ ನಮಗೊಂದು ಭಯ, ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನಮಗೆ. ಅವರು ಅಲ್ಲ, ಕೊಟ್ರೇಶ್ವರನ್ ಬಗ್ಗೆ ಯಾರು ಕೇಳಿದ್ರು ಒಳ್ಳೇದೇ ಹೇಳ್ತಾರಮ್ಮ. ಅಲ್ಲ ನಮ್ಗೆ ಪವಾಡ ನಿಮ್ಮನ್ನ ಮಾತಾಡ್ಸಕ್ ಬಂದಾಗ ನೀವು ನಮಗೆ ಎಷ್ಟು ಚೆನ್ನಾಗಿ ನೀವೆಲ್ಲ ಹೇಳ್ತಿದ್ರಿ. ಆಯ್ತು ಆಯ್ತು ಸರ್ ಮಾತಾಡ್ತೀವಿ ಅಂತ ಹೇಳಿ ಒಂದು ಭಯ ಇಟ್ಕೊಂಡೆ ಬಂದ್ವಿ. ಇಲ್ಲಿ ನಮ್ಗೆ ಸುಮಾರು ನಮ್ಮ ಉಸಿರು ಇರೋ ತನಕ ಅದನ್ನ ಹೆಸರು ನಮ್ಮ ಮಂದಲ್ಲಿ ಇರ್ತದೆ. ಹೌದಮ್ಮ, ಹೌದು. ನೀವೇನು ಅನ್ಕೊಂಡ್ರು ಆಗುತ್ತೆ ಸರ್. ಪವಾಡ ಖಂಡಿತ ಕೇಳಿದ್ನೆಲ್ಲ ಕೊಟ್ಟಿದ್ದೇನೆ, ಜೀವನಕ್ಕೆ ನೆಮ್ಮದಿ ಕೊಟ್ಟಿದ್ದೇನೆ, ಸುಖ ಸಮೃದ್ಧಿ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟಿದ್ದೇನೆ. ಎಲ್ಲರೂ ಕಷ್ಟಪಟ್ಟು ದುಡಿತಾರೆ, ಜೀವನ ಮಾಡ್ತಾರೆ, ಹೊಟ್ಟೆ ಬಟ್ಟಿಗೆ ಕೊಡ್ತಿರಲ್ಲ. ಆದ್ರೂ ಮನುಷ್ಯನ್ಗೆ ಏನಾರ ಒಂದು ಪಾಯಿಂಟ್ ಇಟ್ಬಿಡ್ತಾನೆ ದೇವ್ರು. ಅದೆಲ್ಲನೂ ನಿಗಿಸ್ತಕ್ಕಂಥ ಒಂದು ಪವರ್ ಕೊಟ್ಟಿರ್ತಾರೆ. ಆದ್ರೆ ಯಾರಿಗೆ ಆ ತೊಂದರೆ ಆಗಲ್ಲ ನೋಡ್ರಿ ಸರ್. ಇಷ್ಟು ಜನ ಹೋಗ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಯಾವತ್ತೂ ಯಾರಿಗೂ ಹೇಳಕ್ಕೆ ಒಂದು ಶಬ್ದಗಳೇ ಇಲ್ಲ, ಪದಗಳೇ ಇಲ್ಲ, ಬಹಳ ಚೆನ್ನಾಗಿ ಮಾತಾಡ್ರಿ, ಪದಗಳೇ ಇಲ್ಲ. ನಮ್ದು ಆರೋಗ್ಯ ಬಹಳ ತೀರಾ ಇದಾಗಿತ್ತು. ಆ ದೇವ್ರಿಗೆ ಅನ್ಕೊಂಡಿಂದ ಕಾರ್ತಿಕದಿಂದ ತೇರ್ ಮಠ ನಾನು ಚಪ್ಪಲೇ ಹಾಕೋಣಲ್ಲ. ಹಂಗಾಗಿ ನಾನು ಸ್ಲೀಪರ್ ಹಾಕಲ್ಲ. ಕಾರ್ತಿಕದಿಂದ ತೇರಾಗೋ ಮಠ ಸ್ಲೀಪರ್ ಚೆನ್ನಾಗಿದೆ. ಮನುಷ್ಯನ ಮೇನ್ ಆರೋಗ್ಯ ಅಲ್ಲಮ್ಮ. ಬಹಳ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಅವ್ರಿಗೆ, ಎತ್ಕೊಂಡು ಅಡ್ಡಾಡ್ತಾ ಇದ್ರು. ಅಷ್ಟು ಇದಾಗಿತ್ತು. ಅದನ್ನ ನಡ್ಕೊಂಡಿರೋದಕ್ಕೆ ಈಗ ಈ ಸ್ಥಿತಿಗೆ ಬಂದ್ವಿ. ಇಲ್ಲ ಇಲ್ಲ, ಅಂದ್ರೆ ನನಗೆ ಆಪರೇಷನ್ ಆಗಿದೆ, ಹಂಗಾಗಿ ಆಗಲ್ಲ. ಅಕಸ್ಮಾತ್ ಏನಾದ್ರು ದೇವ್ರ ಶಕ್ತಿ ಕೊಟ್ರೆ ಅದಕ್ಕೆ ಕಾರ್ತಿಕದಿಂದ ಬಿಟ್ಬಿಡಿ. ನೀವು ಅಡಿಕೆ ಒತ್ಕೊಳ್ರಿ ಅಂತ ಹೇಳ್ತಲ್ಲಮ್ಮ. ಏನಾದ್ರೂ ಮುಂದೆ ಮಕ್ಕಳಿಗೆ ಹೇಳ್ಬಿಟ್ಟು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಸರ್ ನೀವು ಮಾತಾಡಿ ಸರ್. ಬನ್ನಿ ಸರ್ ನೀವು ಬನ್ನಿ ಸರ್. ಬನ್ನಿ ಸರ್. ಮಾತಾಡಕ್ ಬರಲ್ಲ ಅದಕ್ಕೋಸ್ಕರ ಸರ್ ನೀವು ಏನು ಅನ್ಸುತ್ತೆ ಅದು ಮಾತಾಡ್ರಿ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಂಕಲ್ ತಗೊಂಡು ಮಾತಾಡ್ತಾರೆ. ಸರ್ ನಿಮ್ಮ ಹೆಸರು? ನನ್ನ ವಿಶ್ವನಾಥ್ ಅಂತೇಳಿ. ವಿಶ್ವನಾಥ್ ಅಂತ ಹೇಳಿ. ನೀವು ಈಗ ಇಷ್ಟು ಇವ್ರ ಜೊತೆಗೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಅತ್ತಿಗೆಮ್ಮ, ನಮ್ಮ ತಂಗಿ, ನಮ್ಮ ಮನೆಯವರು, ನನ್ನ ಮಗಳು. ನಾವು ಪ್ರತಿ ವರ್ಷನೂ ನನ್ನ ಕೈಲಿ ಏನು ಸೇವೆ ಆಗುತ್ತೋ ಆ ಸೇವೆಯನ್ನು ನಾನು ಸ್ವೀಕರಿಸ್ತೇನೆ. ಮೊದಲು ಊಟ ಮಾಡಿಸಿದೆ, ಈಗ ನೀರು ಅದು ಇದು ಮಾಡ್ಸಕ್ಕೆ. ಬಟ್ ಏನಾಗುತ್ತೋ ನನ್ನ ಕೈಲಿ ಏನಾಗುತ್ತೆ ಅದು ಮಾಡಿಸ್ತೇವೆ. ಸರ್ ಈಗ ಕೊಟ್ರೇಶ್ವರ್ಗೆ ಏನು ಕೊಟ್ರು ಈಗ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಆಶ್ಚರ್ಯ ಆಗೋದು ಸರ್. ಈಗ ಈ ಥರ ಮಕ್ಕಳು ಆರೋಗ್ಯದಾಗೆ ದಿನಕ್ಕೆ ದಿನ ಚೇತರಿಸ್ಕೊಂತ ಬಂದೆ ನಾನು. ವರ್ಷಕ್ಕೆ ವರ್ಷ ನಮ್ಮ ಪಾಪ 3 ವರ್ಷ ಆದ್ರೂ ನಡೀತಾ ಇದ್ದಿಲ್ಲ. ವರ್ಷಕ್ಕೆ ವರ್ಷ ನಾನು ಭಾಳ ಚೇತರಿಸ್ಕೊಂಡು ಬಂದೆ. ಭಾಳ ಚೇತರಿಸ್ಕೊಂಡಿದ್ದೀನಿ. ಇವಾಗ ನೀವು ಹೇಳಿದ್ರಿ ನನಗೆ ಆರೋಗ್ಯ ಸರಿ ಇದ್ದಿಲ್ಲ, ಕರ್ಕೊಂಡು ಓಡಾಡ್ತಿದ್ರಿ ಅಂತ. ನೀವು ಹೇಳಿದ್ಮೇಲೆ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತು. ಬಟ್ ನೀವು ನೋಡ್ರಿ ಅನ್ಸಲ್ಲಮ್ಮ, ನೀವು ಹೆಲ್ದಿ ಪರ್ಸನ್ ತರನೇ ಕಾಣ್ತೀರಿ. ಕಾಲಿಗೆ ಆಪರೇಷನ್ ಎಲ್ಲ ಮಾಡಿದ್ದಾರೆ, ನಡೆಯಕ್ಕೆ ಬರ್ತಿದ್ದಿಲ್ಲ, ಎತ್ಕೊಂಡು ಅಂತಾರೆ ನೀವು ಈಗ ಓಡಾಡ್ತಿದ್ರಿ. ಅದೇ ನೀವು ಹೇಳಿದ್ಮೇಲೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತು. ಇಲ್ಲ ನಾರ್ಮಲ್ ಬಂದು ಮೇಡಮ್ ಅಂತ ಅಂದ್ರೆ ಆಕ್ಟಿವ್ ಆಗಿ ಮಾತಾಡ್ತಿದ್ರಿ. ಆತನ ಭಗವಂತನ ನಂಬಿ ನಾವು ಇದು ಮಾಡ್ಬಿಟ್ಟಿವಿ ನೋಡಿ ಸರ್. ಖಂಡಿತ ಒಳ್ಳೇದಾಗ್ಲಿ. ಅಮ್ಮ ಮಾತಾಡ್ತಾರೆ. ಆಯ್ತು. ಎಲ್ರಿಗೂ ನಮಸ್ಕಾರ. ವಿಜಯ್ ಕುಮಾರ್. ಇಲ್ಲಿ ಒಂದು ಮತ್ತೊಂದು ಕುಟುಂಬವನ್ನು ನಾವು ಮಾತಾಡ್ಸಿದ್ವಿ. ಒಬ್ಬರಿಗೆ ಆರೋಗ್ಯ ಸರಿ ಇರಲಿಲ್ಲ, ಅವರು ಕೂಡ ಎದ್ದು ಓಡಾಡೋ ಮಟ್ಟಕ್ಕಾದರೂ ಎಲ್ಲರಿಗೂ ಒಳ್ಳೇದಾಗಿದೆ. ಇಡೀ ಕುಟುಂಬನ ಇವತ್ತು ಭಾಳ ಸಂತೋಷದಿಂದಿದೆ. ಕೊಟ್ರೇಶ್ವರ ಮಹಾರಾಜ್ಗೂ. ಸರಿ, ಓಕೆ, ಕಟ್ ಮಾಡಿ.